ನಾರಿ ಶಕ್ತಿ ಬಿಲ್ ಫೇಲ್ ಆಗಿರುವಂತದ್ದು ಕಾಂಗ್ರೆಸ್ ವಿರುದ್ಧ ಮುಗಿಬಿದ್ದಂತಹ ತೇಜಸ್ವಿ ಸೂರ್ಯ ಕಾಂಗ್ರೆಸ್ ತರಾತುರಿಯಲ್ಲಿ ಮಹಿಳಾ ಮೀಸಲಾತಿ ತರ್ತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ. ಆದರೆ 40 ವರ್ಷ ಕಾದಿದ್ವಿ ಅಲ್ವಾ, ಇನ್ನೆಷ್ಟು ವರ್ಷ ಕಾಯಬೇಕು ದೇಶದಲ್ಲಿ ಮಹಿಳಾ ಮೀಸಲಾತಿ ವಿಚಾರವಾಗಿ ಇದೀಗ ಬಿಲ್ ಕ್ಯಾನ್ಸಲ್ ಆಗಿರ್ತಕ್ಕಂತಹ ವಿಚಾರವಾಗಿ ಸಂಸದ ತೇಜಸ್ವಿ ಸೂರ್ಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನೀವು ಜಿಬಿಎನಲ್ಲಿ ಕ್ಷೇತ್ರ ಮರುವಿಂಗಡಣೆ ಮಾಡಿದ್ರಲ್ಲ, ಸೀಟ್ ಹೆಚ್ಚಿಸಿದ್ರಲ್ವಾ, ಅದೇ ರೀತಿ ದೇಶದಲ್ಲಿ ಕ್ಷೇತ್ರ ಮರುವಿಂಗಡಣೆ ಮಾಡಿದ್ರೆ ಏನಾಗ್ತಾ ಇತ್ತು ನಿಮಗೆ? ಇದು ಸಿಎಂ, ಡಿಸಿಎಂ ಮತ್ತೆ ಕಾಂಗ್ರೆಸ್ ನಾಯಕರ ಡೋಂಗಿತನ ಅಷ್ಟೇ. ದಕ್ಷಿಣ ಭಾರತಕ್ಕೆ ಅನ್ಯಾಯ ಆಗತ್ತೆ ಅನ್ನೋದು ವಿಪಕ್ಷಗಳ ಆರೋಪ ಅಷ್ಟೇ. ನಿಜವಾಗಿಯೂ ದಕ್ಷಿಣ ಭಾರತಕ್ಕೆ ಅನ್ಯಾಯ ಮಾಡ್ತಿರೋದು ಸಿದ್ದು, ಸ್ಟಾಲಿನ್. ಕಾಂಗ್ರೆಸ್ ಲಾಜಿಕ್ ಇಲ್ಲದೆ ಮಾತಾಡ್ತಿದೆ ಎಂದು ಸಂಸದ ತೇಜಸ್ವಿ ಸೂರ್ಯ ಕೆಂಡ ಕಾರ್ತಾ ಇದ್ದಾರೆ. ದೇಶದಲ್ಲಿ ಮಹಿಳಾ ಮೀಸಲಾತಿ ಜಾರಿಯಾದರೆ ಮೋದಿಗೆ ಕ್ರೆಡಿಟ್ ಸಿಗತ್ತೆ, ಇದು ಕಾಂಗ್ರೆಸ್ಗೆ ಅಸಹನೆ ಅಂತ ಹೇಳ್ಬಿಟ್ಟು ಸಂಸದ ತೇಜಸ್ವಿ ಸೂರ್ಯ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ನೀವು ಜಿಬಿಎನಲ್ಲಿ ಕ್ಷೇತ್ರ ಮರುವಿಂಗಡಣೆ ಮಾಡಿದಾಗ ಸೀಟ್ ಹೆಚ್ಚಿಸಿದ್ರಿ ಅಲ್ವಾ ಅಂತ ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ. 2023ರಲ್ಲಿ ಬಿಜೆಪಿ ಸರ್ಕಾರ ಸಂವಿಧಾನದ ತಿದ್ದುಪಡಿ ತಂದುಬಿಟ್ಟು ಅಂಗೀಕಾರವನ್ನು ತಗೊಳ್ತು. 40 ವರ್ಷದಿಂದ ಬಾಕಿ ಇದ್ದಂತಹ ಬಿಲ್ಲು 2023ರಲ್ಲಿ ಲೋಕಸಭೆ ಪಾಸ್ ಮಾಡಿ ಜಾರಿ ಮಾಡಿದ್ದು ಬಿಜೆಪಿನೇ. ಬಿಜೆಪಿ ವಿಪಕ್ಷ ಆಗಿದ್ದಾಗೆಲ್ಲ ಮಹಿಳಾ ಮೀಸಲಾತಿಗೆ ಬೆಂಬಲಿಸಿದೆ. 2023ರಲ್ಲಿ ಬಿಲ್ ಪಾಸ್ ಆದಾಗಲೂ ಕೂಡ ಹೊಸ ಜನಗಣತಿ ಆಧಾರದ ಮೇಲೆ ಜಾರಿ ಮಾಡುವಂತಹ ಉದ್ದೇಶ ಕೂಡ ಇತ್ತು. ಆದರೆ ಅದು ವಿಳಂಬ ಆಗತ್ತೆ. 2009ರಲ್ಲಿ ಜಾರಿ ತರೋದಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ತಿದ್ದುಪಡಿ ತರೋದಕ್ಕೆ ಹೊರಟಿತ್ತು ಸರ್ಕಾರ ಅಂತ ಕೂಡ ಹೇಳಿದ್ದಾರೆ. ಇನ್ನು 2011ರ ಜನಗಣತಿ ಆಧಾರದಲ್ಲೇ ಮಹಿಳಾ ಮೀಸಲಾತಿ ಜಾರಿಗೆ ತರೋದಕ್ಕೆ ಹೊರಟ್ರೆ ಅದಕ್ಕೆ ಕಾಂಗ್ರೆಸ್ ಕಲ್ಲನ್ನು ಹಾಕ್ತು. ಈಗ ಕಾಂಗ್ರೆಸ್ ಏನು ತರಾತುರಿ ಮಹಿಳಾ ಮೀಸಲಾತಿ ತರೋದಕ್ಕೆ ಅಂತಿದ್ದಾರೆ? 40 ವರ್ಷ ಕಾದಿದ್ವಲ್ವಾ, ಇನ್ನೆಷ್ಟು ವರ್ಷ ಕಾಯಬೇಕು ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಕ್ಷೇತ್ರ ಮರುವಿಂಗಡಣೆಗೆ ವಿರೋಧವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇರುವುದು. ಸಂಸದ ತೇಜಸ್ವಿ ಸೂರ್ಯ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. 40 ವರ್ಷದಿಂದ ಬಾಕಿ ಇದ್ದಂತಹ ಬಿಲ್ಲು 2023ರಲ್ಲಿ ಲೋಕಸಭೆಯಲ್ಲಿ ಪಾಸ್ ಮಾಡಿ ಜಾರಿ ಮಾಡಿದ್ದು ಬಿಜೆಪಿನೇ. 40 ವರ್ಷ ಕಾದಿದ್ವಿ ತಾನೆ, ಇನ್ನೆಷ್ಟು ವರ್ಷ ಕಾಯಬೇಕು? ಇನ್ನು ಕ್ಷೇತ್ರ ಮರುವಿಂಗಡಣೆಗೆ ವಿರೋಧ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಮಹಿಳಾ ಮೀಸಲಾತಿ ಬಿಲ್ ಬಗ್ಗೆ 1992ರಿಂದ ಚರ್ಚೆ ನಡೀತಾ ಇದೆ ಅಂತ ಹೇಳ್ಬಿಟ್ಟು ಇದರ ಬಗ್ಗೆ ಬಿಜೆಪಿಯ ನಿಲುವು ಆಗಿನಿಂದಲೂ ಕೂಡ ಒಂದೇ ಇದೆ ಅಂತ ಸ್ಪಷ್ಟನೆಯನ್ನ ಕೊಡ್ತಾ ಇದ್ದಾರೆ ತೇಜಸ್ವಿ ಸೂರ್ಯ. ಯಾವಾಗೆಲ್ಲ ಈ ಲೋಕಸಭೆಯಲ್ಲಿ ಈ ಬಿಲ್ ಚರ್ಚೆಗೆ ಬಂದಿತ್ತು ಅವಾಗೆಲ್ಲ ಕೂಡ ಬಿಜೆಪಿ ಎನಿ ಟೈಮ್ ಅಂದರೆ ಆಗಿಂದ ಈಗಿನವರೆಗೂ ಕೂಡ ಇವತ್ತಿನವರೆಗೂ ಕೂಡ ಅದರ ಪರವಾಗಿ ನಿಂತಿದೆ. ಅದರ ನಿಲುವು ಒಂದೇ ಆಗಿದೆ, ಸ್ಪಷ್ಟವಾಗಿದೆ. 1992ರಿಂದ ಇಲ್ಲಿವರೆಗೂ ಕೂಡ ಮೀಸಲಾತಿ ಬಿಲ್ಗೆ ಹೇಗಾದರೂ ಮಾಡಿ ಸೋಲಿಸ್ತಾ ಬರ್ತಿದ್ದಾರೆ. ಲಾಲು ಪ್ರಸಾದ್ ಯಾದವ್ ಮೂಲಕ, ಮುಲಾಯಂ ಸಿಂಗ್ ಯಾದವ್ ಮೂಲಕ ಈ ಬಿಲ್ಗೆ ಸೋಲಿಸಿದ್ರು. ಈಗ ಇನ್ನೊಮ್ಮೆ ಅವರೆಲ್ಲ ಸೇರಿ ಲೋಕಸಭೆಯಲ್ಲಿ ಬಿಲ್ ಪ್ರತಿನ ಹರಿದು ಹಾಕಿದ್ದಾರೆ. 2023ರಲ್ಲಿ 2023ಯಲ್ಲೂ ಕೂಡ ಬಿಜೆಪಿ ಸರ್ಕಾರ ಸಂವಿಧಾನ ತಿದ್ದುಪಡಿ ತಂದು ಅಂಗೀಕಾರ ತಗೊಳ್ತು. 40 ವರ್ಷದಿಂದ ಬಾಕಿ ಇದ್ದಂತಹ ಬಿಲ್ಲು 2023ರಲ್ಲಿ ಲೋಕಸಭೆಯಲ್ಲಿ ಪಾಸ್ ಮಾಡಿ ಜಾರಿ ಮಾಡಿದ್ದು ಬಿಜೆಪಿನೇ. ಬಿಜೆಪಿ ವಿಪಕ್ಷ ಆಗಿದ್ದಾಗೆಲ್ಲ ಕೂಡ ಮಹಿಳಾ ಮೀಸಲಾತಿಗೆ ಬೆಂಬಲವನ್ನು ಸೂಚಿಸ್ತಾನೆ ಬರ್ತಾ ಇದೆ. ಡೇ 1ಇಂದನೂ ಕೂಡ 1992ಇಂದ ಕೂಡ. 2023ಯಲ್ಲಿ ಈ ಒಂದು ಬಿಲ್ ಪಾಸ್ ಆದಂತಹ ಸಂದರ್ಭದಲ್ಲಿ ಜನಗಣತಿಯ ಆಧಾರದ ಮೇಲೆ ಜಾರಿ ಮಾಡುವಂತಹ ಒಂದು ಇಂಟೆನ್ಷನ್ ಇತ್ತು, ಉದ್ದೇಶ ಇತ್ತು. ಆದರೆ ಅದು ಕೂಡ ಕಾರ್ಯರೂಪಕ್ಕೆ ಬರಲಿಲ್ಲ, ವಿಳಂಬ ಆಗತ್ತೆ. 2029ರಲ್ಲೂ ಕೂಡ ಜಾರಿಗೆ
ತರೋಕ್ಕಾಗಲಿಲ್ಲ.